ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ಹಾ, ನಮಸ್ಕಾರ ಸರ್. ಬಹುದೊಡ್ಡ ಸುದ್ದಿ ಅಂತ ಹೇಳಿದ್ರೆ ಕಳೆದ ವಾರ ಅಂತೂ ದುಬಾರಿಯಲ್ಲಿ ದೊಡ್ಡ ಮಟ್ಟದ ಸುದ್ದಿ ಸದ್ದಾಯ್ತು. ಒಂದು ಆನೆನೂ ಬಲಿ ಆಯ್ತು, ಒಬ್ರು ಬಲಿಯಾದ್ರು. ಹೌದು. ಆದ್ರೆ ಇವತ್ತು ಇಡೀ ದಿವಸ ಅಂತ ಹೇಳಿದ್ರೆ ಏನು ಮೈಸೂರಿನಿಂದ ತಿತಿಮತಿಗೆ ಹೋಗೋ ರಸ್ತೆ ಇದೆ, ಹೌದು. ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ದೆಹಲಿಯ ಉನ್ನತ IPS ಅಧಿಕಾರಿ ಇದ್ದಾರೆ, ಅವ್ರ ಮಿಸ್ಸಸ್ ನಿನ್ನೆ ಬೆಳಿಗ್ಗೆ ವಾಕಿಂಗ್ ಹೋಗುವತ್ತಿಗೆನೆ ಭೀಕರವಾಗಿ ಆನೆ ದಾಳಿಗೆ ತುತ್ತಾಗ್ತಾರೆ. 51 ವರ್ಷ ಸರ್. ಹೌದು. ಸರ್ ಏನ್ ಸರ್ ನಿಜವಾಗ್ಲೂ ಏನ್ ಅವರು ಎಲ್ಲಿ ಏನಾಗುತ್ತಂತ ಈ ಘಟನೆ? ಹಾ. ಅದಾದ್ಮೇಲೆ ಅಭಿಮನ್ಯು ಕಾರ್ಯಾಚರಣೆಗೆ ಇವತ್ತು ಬರ್ತಾನೆ. ಇವತ್ತು ಒಂದು ಆನೆನೂ ಹಿಡಿತಾರೆ ಇವತ್ತು. ಏನ್ ಸರ್ ಒಟ್ಟಾರೆ ಈ ಕತೆ ಏನ್ ಸರ್ ಇದು? ಇವರು ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಅಂತ ಹೇಳ್ಬಿಟ್ಟು ಕೋಣನಕಟ್ಟೆ ಗ್ರಾಮ ಅಂತ ಹೇಳಿ ಅವರ ಎಸ್ಟೇಟ್ ಬರುವಂತದ್ದು. ಇನ್ನೊಂದೀಗ ಮೊದಲನೇದಾಗಿ ಈಗ ಸ್ವಲ್ಪ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣ ಏನಂತ ಹೇಳಿದ್ರೆ, ಒಂದು ತೋಟಗಳಲ್ಲಿ ವೀಕ್ಷಣೆ ಮಾಡೋದಿಕ್ಕೆ ತುಂಬಾ ಚೆನ್ನಾದ ಸೊಗಸಾದ ಒಂದು ವಾತಾವರಣನ ನೋಡೋದಿಕ್ಕಂತ ಹೇಳ್ಬಿಟ್ಟು ಬೆಂಗಳೂರಿಂದ ಎಲ್ಲ ಎಸ್ಟೇಟ್ನವರು ಸ್ವಲ್ಪ ವಿಸಿಟಿಂಗ್ ಬಂದೇ ಬರ್ತಾರೆ, ಓನರ್ಗಳು. ಆದ್ರೆ ಇವತ್ತಂತ ಹೇಳಿದ್ರೆ ನೋಡಿ, ಬೆಳಗಿನ ಜಾವ ಇಲ್ಲೂ ಕೂಡ ಅಷ್ಟೇ, ನಾವು ಕೂಡ ಬೆಳಗಿನ ಜಾವ ಇಲ್ಲಿಯ ಒಂದು ವಾತಾವರಣ ಒಂದು ಸವಿಯಕ್ಕೋಸ್ಕರ ಒಂದು ವಾಕಿಂಗ್ ಮೂಲಕ ಹೋಗ್ತೀವಿ, ಜಾಗಿಂಗ್ ಮಾಡ್ತಾರೆ, ಎಲ್ಲಾ ಕೂಡ ನೋಡ್ತಾರೆ. ಯಾಕಂದ್ರೆ ಗಾಳಿ ಆಗಿರ್ಬೋದು, ಒಂದು ವಾತಾವರಣ ಆಗಿರ್ಬೋದು, ಒಂದು ತುಂಬಾ ಖುಷಿ ತರುವಂತಹ ಒಂದು ವಾತಾವರಣ. ನಮ್ ಭಾಗ ಆಗಿರ್ಬೋದು, ಕೊಡಗಾಗಿರ್ಬೋದು, ಮಡಿಕೇರಿ, ನಮ್ಮ ಚಿಕ್ಕಮಂಗ್ಳೂರು, ಇಂಥ ಭಾಗ ಎಲ್ಲ ಅಂತ ಹೇಳಿದ್ರೆ ವಾತಾವರಣಕ್ಕೆ ಹೇಳಿ ಮಾಡ್ದಂತ ಒಂದು ಇದು ಪ್ರಕೃತಿ. ಯಾಕಂತ ಹೇಳಿದ್ರೆ ನೋಡಿ, ಬೆಳಗಿನ ಜಾವ ಎಸ್ಟೇಟ್ ಅಲ್ಲಿ ಕಾಲಿಟ್ರೆ ಆ ಮಂಜು ಮತ್ತೆ ಸ್ವಲ್ಪ ಮಳೆ ಬಿದ್ದಿದ್ರೆ ಏನಾಗುತ್ತೆ, ಹೊಗೆ ತರ ಹೇಳ್ತಾ ಇರುತ್ತೆ ಎಸ್ಟೇಟ್ ನಲ್ಲಿ. ಯಾಕೆ ಬಿಸಿಲು ಬಿದ್ದಾಗ ಏನಾಗುತ್ತೆ, ಭೂಮಿ ಹೀಟ್ ಅಲ್ಲಿ ಇರುತ್ತೆ. ಹೀಟ್ ಅಂದ್ರೆ ತುಂಬಾ ಕಾವಿರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಮಳೆ ಬಿದ್ದಾಗ ಏನಾಗುತ್ತೆ, ಬೆಳಗಿನ ಜಾವ ಏನಾಗುತ್ತೆ, ಅದರಲ್ಲಿ ಹೊಗೆ ಬರುವಂತಹ ಒಂದು ವಾತಾವರಣ, ಮಂಜು ಮಿಸ್ಟ್ ಇರುತ್ತೆ ಮಂಜಿಂದ. ಹೌದು, ಮಿಸ್ಟ್ ಇರುತ್ತೆ. ಅದನ್ನ ನೋಡೋದಿಕ್ಕೆ ಒಂಥರ ಖುಷಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ ತಾಲೂಕ್ ಆಗಿರ್ಬೋದು, ನಮ್ಮ ಹಾಸನ ಜಿಲ್ಲೆ ಆಗಿರ್ಬೋದು, ಕೊಡಗು ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಕಾಡಾನೆಗಳ ಒಂದು ಏನಿದೆ ಅದರ ಒಂದು ಚಲನವಲನಗಳು ಯಾವ ಸಂದರ್ಭದಲ್ಲಿ ಎಲ್ಲಿಗೆ ಬರುತ್ತೆ ಅನ್ನೋದು ಹೇಳೋದಿಕ್ಕೆ ಕಷ್ಟ ಆಗಿದೆ ಇವತ್ತು. ಹಾಗಾಗಿ ನಾವು ಯಾವತ್ತೂ ಹೇಳ್ತೀವಿ, ಹೊರಗಡೆಯಿಂದ ಬಂದವರಿಗೆ ತೋಟದಲ್ಲಿ ಫಸ್ಟ್, ಮೊನ್ನೆ ದಿವಸ ಕೂಡ ನಿಮ್ಮ ಮಾಧ್ಯಮದಲ್ಲಿ ನಾವು ಮಾತಾಡಿದ್ವಿ, ನಾವು ಕೂಡ ಬೆಳಗಿನ ಜಾವ ಎಸ್ಟೇಟ್ ಒಳಗಡೆ ಹೋಗ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ತೋಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಬೇಲಿನ ರೌಂಡ್ ನೋಡ್ತೀವಿ ಅಂತ ಹೇಳ್ಬಿಟ್ಟು, ಬೇಲಿನ ಫಸ್ಟ್ ನೋಡ್ತೀವಿ ನಾವು. ಆನೆಗಳು ಬಂದಿದಾವ ಇಲ್ವಾ ಅಂತ ಬೇಲಿ ನೋಡಿದ್ರೆ, ರೋಡ್ ಸೈಡ್ ಅಲ್ಲಿ ಆಗಿರ್ಬೋದು, ಈಗ ಎಸ್ಟೇಟ್ ನಮ್ದು ರೋಡ್ ಪಾಯಿಂಟಿಗೆ ಬರುತ್ತೆ ಅಂತ ಹೇಳಿದ್ರೆ, ಆ ರೋಡ್ ಸೈಡ್ ಅಲ್ಲಿ ನೋಡಿದ್ರೆ ಯಾವ್ದಾದ್ರು ಒಂದು ಬೇಲಿ ಮುರಿದಿರುವಂತದ್ದು, ಮರ ಮುರಿದಿರುವಂತದ್ದು ನಮ್ಗೆ ಕಂಡು ಬಂದ್ರೆ ನಾವು ಅನ್ಕೊಳ್ತೀವಿ ಈ ಎಸ್ಟೇಟ್ ಒಳಗಡೆ ಆನೆ ಬಂದಿದೆ ರಾತ್ರಿ ಸಮಯದಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ತೋಟಕ್ಕೆ ಹೋದಾಗ ಏಕಾಏಕಿ ಆನೆ ಕೈಲಿ ಸಿಕ್ಕಾಕೊಳ್ತೀವಿ ನಾವು. ಯಾಕೆ ಸಿಕ್ಕಾಕೊಳ್ತೀವಿ ಅಂತ ಹೇಳಿದ್ರೆ ನೋಡಿ, ಇದೇ ಒಂದು ಕಾರಣ ಆಗಿದೆ. ಇವತ್ತು ಆನೆ ಇದೆ ಅಂತ ಇರಲ್ಲ. ಯಾಕಂದ್ರೆ ಕೊಡಗು ಜಿಲ್ಲೆ, ಮಡಿಕೇರಿ ಮತ್ತೆ ಶುಂಠಿಕೊಪ್ಪ, ಪೊನ್ನಂಪೇಟೆ, ಮತ್ತೆ ಈಗ ಏನು ಇವರ ಎಸ್ಟೇಟ್ ಇದೆ ತಿತಿಮತಿ, ಕೋಡನ ಕಟ್ಟೆ ಅಂತ ಏನ್ ಗ್ರಾಮ ಇದೆ, ಆ ಭಾಗದಲ್ಲೆಲ್ಲ ಒಂದು ಕಾಡಾನೆಗಳು ಚಲನವಲನ. ಯಾಕಂದ್ರೆ ಅಲ್ಲಿ ಪಕ್ಕದಲ್ಲಿರುವಂತ ಅರಣ್ಯ ಪ್ರದೇಶಗಳು ಹತ್ತಿರದಲ್ಲಿದೆ. ಹೌದು, ಹತ್ರದಲ್ಲಿದೆ. ಹಾಗಾಗಿ ಏನಂದ್ರೆ ಅಲ್ಲಿ ಕಾಡಾನೆಗಳು ಸುತ್ತಮುತ್ತ ಓಡಾಡ್ಕೊಂಡು ಇರುತ್ತೆ. ರಾತ್ರಿ ಸಮಯ ನೋಡಿ 10-15 ಕಿಲೋಮೀಟರ್ ಕಾಡಾನೆಗಳು ಸಂಚಾರ ಮಾಡ್ತವೆ. ಯಾಕಂದ್ರೆ ಅದಕ್ಕೆ ಫುಡ್ ಬೇಕು. ಎಲ್ಲಿ ಫುಡ್ ಇದೆ ಅಲ್ಲಿ ಅದು ಹುಡ್ಕೊಂಡು ಹೋಗುತ್ತೆ ಅದರ ಆಹಾರವನ್ನು. ಅಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಇರುತ್ತೆ. ಮತ್ತೆ ಬೆಳಿಗ್ಗೆ ಹೋದ್ರೆ ಏನ್ ಮಾಡುತ್ತೆ, ಸ್ವಲ್ಪ ಹೊತ್ತು ಒಂದು 8 ಗಂಟೆ 9 ಗಂಟೆ ಸಂದರ್ಭ ತನಕ ಕಾಡಿಗೆ ವಾಪಸ್ ಹೋಗಲ್ಲ, ಅದು ಎಸ್ಟೇಟ್ ಅಲ್ಲೇ ಉಳ್ಕೊಳ್ಳುತ್ತೆ. ಅಕಸ್ಮಾತ್ ಆಹಾರ ಅಲ್ಲೇ ಅದು ಮುರಿದು ಹಾಕಿರುವಂತ ಬೈನೆ ಮರಗಳಾಗಿರ್ಬೋದು, ಹಲಸಿನ ಮರಗಳಾಗಿರ್ಬೋದು, ಅದು ಬೀಳ್ಸಿದ್ರೆ ಅದು ಮುಗಿಸೋ ತನಕ ಹೋಗಲ್ಲ. ಇನ್ನು ಟಸ್ಕರ್ಗಳು ಸಿಂಗಲ್ ಇದ್ರೆ ಒಂದ್ ತೋಟದಿಂದ ಒಂದ್ ತೋಟಕ್ಕೆ ಹೋಗಿ ಮತ್ತೆ ವಾಪಸ್ ಬೆಳಗಿನ ಜಾವ ಕಾಡಿಗೆ ಸೇರಲ್ಲ ರಾತ್ರಿ ಬಂದಿದ್ದು. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಬೆಳಗಿನ ಜಾವ ಇವರು ವಾಕ್ ಏನ್ ಹೋಗ್ತಾರೆ, ಅವರ ಒಂದು ಕೆಲಸಗಾರ ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರ ಒಂದು ಒಟ್ಟಿಗೆ ಏನ್ ಮಾಡ್ತಾರೆ, ಸೆಕ್ಯೂರಿಟಿ ಇಟ್ಕೊಂಡು ತೋಟನ ಸುತ್ತಾಡ್ಕೊಂಡು ಬರಕ್ಕಂತ ಹೋಗ್ತಾರೆ. ಈಗ ಮಾಲೀಕರಾದವರು ಅದನ್ನ ನೋಡಕ್ಕಂತ ಹೋಗ್ತಾರೆ. ಇವರು IPS ಅಧಿಕಾರಿ ಪತ್ನಿ ಇರ್ತಾರೆ. ಇವರು 51 ವರ್ಷ ಇವರಿಗೆ. ಇವ್ರು ಇವತ್ತು ಈ ದುರ್ಘಟನೆಗೆ, ಒಂದು ದುರ್ಘಟನೆ ದಾಳಿಗೆ ಬಲಿಯಾಗಿದ್ದಾರೆ. ಅದು ಏನಾಗುತ್ತಂತೆ ಸರ್? ಅದು ಏನು ಸರ್, ಈಗ ಒಂದು ಸರ್ ಇದು ನೋಡಿ, ಇವತ್ತು ನಮ್ ಸೈಡ್ ಇರುವಂತ ಕಾಡಾನೆಗಳು ಆಗಿರ್ಲಿ, ಅದೇನ್ ಸಾಕಾನೆಗಳಲ್ಲ ಸರ್. ಇವತ್ತು ಸಾಕಾನೆಗಳೇ ಬೇರೆ, ಕಾಡಾನೆಗಳ ಸ್ವಭಾವನೇ ಬೇರೆ. ಎಷ್ಟೇ ಸಾಧು ಸ್ವಭಾವದ ಕಾಡಾನೆ ಇದ್ರೂ ಕೂಡ ಮನುಷ್ಯರಿಗೆ ಡೇಟಿಗೆ ಏನ್ ಮಾಡುತ್ತೆ, ಬೆರೆಸುತ್ತೆ ಫಸ್ಟ್. ಅದರಲ್ಲಿ ತಪ್ಪಿಸ್ಕೋಬೇಕು. ಆಮೇಲೆ ಮತ್ತೆ ನೋಡ್ಬೋದು ನಾವು, ಒಂದೇ ಕಡೆ ನಿಲ್ಲುತ್ತೆ. ಬೆರೆಸ್ಕೊಂಡು ಬಂದಿದ್ದಾನೆ, ಬೆರೆಸ್ಕೊಂಡೇ ಬರೋದಿಲ್ಲ. ಸ್ವಲ್ಪ ದೂರ ಒಂದು 100 ಮೀಟರ್ಸ್ 100 ಮೀಟರ್ಸ್ ಅಷ್ಟು ದೂರ ಒಂದೇ ಸಮ ಫಾಸ್ಟ್ ಮೂವಿಂಗ್ ಅಲ್ಲಿ ಬೆರೆಸುತ್ತೆ ನೋಡಿದ ತಕ್ಷಣ.
ಆವಾಗ ನಾವು ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಇವರು ಮಹಿಳೆ ಇದ್ದಾರೆ. ಮತ್ತೆ ನೋಡಿ ಅವ್ರ ಜೊತೆಗಿರುವಂತ ಕೂಲಿ ಕಾರ್ಮಿಕರು ಅವ್ರು ತಪ್ಪಿಸ್ಕೊಳ್ತಾರೆ. ಬಿದ್ದು ಎದ್ದ ಅಂತ ಯಾವ್ದೇ ರೀತಿ ಅವ್ರಿಗೆ ಮ್ಯಾನೇಜರ್ ತಪ್ಪಿಸ್ಕೊಳ್ತಾರಂತೆ. ಹೌದು, ತಪ್ಪಿಸ್ಕೊಳ್ತಾರೆ. ಯಾಕಂದ್ರೆ ಅವರಿಗೆ ಆನೆಗಳು ಬಂದಾಗ ಯಾವ ರೀತಿ ತಪ್ಪಿಸ್ಕೋಬೇಕಂತ ಅವ್ರಿಗೆ ಗೊತ್ತಿದೆ. ಪಾಪ ಅವ್ರು ಬೀಳ್ತಾರೆ, ಬಿದ್ದ ಮೇಲೆ ಅವರು ಡೆತ್ ಆಗುತ್ತೆ ಆನೆ ಇದಕ್ಕೆ. ಡೆತ್ ಆಗುತ್ತೆ. ಇನ್ನೊಂದ್ ದಿವಸ ನಮ್ಮ ಹೇಳಿದ್ರೆ ನೋಡಿ ಸನದ ಭೀಮ ಏನಂತ ಹೇಳಿದ್ರೆ, ಜನ ಇರ್ಲಿ ದನ ಇರ್ಲಿ, ದನ ಅಡ್ಡ ನಿಂತಿದ್ರೆ ದನ ಹೋದ್ಮೇಲೆ ನಮ್ಮ ಭೀಮ ಪಾಸ್ ಆಗ್ತಾನೆ. ಅದೊಂದು ನಮ್ಮ ಭೀಮನ ಒಂದು ಒಳ್ಳೆ ಸ್ವಭಾವ ಅಂತ ಹೇಳಿದ್ರೆ ಅದೇ ಒಂದು. ಇವತ್ತು ಕೂಡ ಇಲ್ಲೇ ನಮ್ಮ ಸ್ನೇಹಿತರು ಎಸ್ಟೇಟಿಕ್ ನಮ್ಮ ಅರಳ್ಳಿ ಭಾಗಕ್ಕೆ ಇಲ್ಲೇ ಓಡಾಡ್ಕೊಂಡಿದೆ ನಮ್ಮ ಭೀಮ. ಆದ್ರೆ ಮುಂದೆನೆ ಅವ್ರು ವಿಡಿಯೋ ಮಾಡ್ತಾರೆ, ಆದ್ರೂ ಏನು ಮಾಡಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಭೀಮನ್ ಸ್ವಭಾವನೇ ಆತರ. ನಾಯಿ ಇರ್ಲಿ, ದನ ಇರ್ಲಿ, ಜನ ಇರ್ಲಿ, ವೆಹಿಕಲ್ ಇರ್ಲಿ, ಯಾರಿಗೂ ಏನು ತೊಂದರೆ ಕೊಡಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತಾನೆ. ಆದ್ರೆ ಬೇರೆ ಕಾಡನೆ ಮೊನ್ನೆ ಒಂದು 8 ದಿವಸ ಹಿಂದೆ ಒಂದು ನಾಯಿ ವಾಟಹಳ್ಳಿ ಗ್ರಾಮದಲ್ಲಿ ನಮ್ಮ ವಿಕ್ರಾಂತ್ ಕಾರ್ಯಾಚರಣೆ ಮಾಡಿದ ಜಾಗದಲ್ಲಿ ಒಂದು ಟಸ್ಕರ್ ನಾಯಿ ಹೋಗುತ್ತೆ ತೋಟದೊಳಗಡೆ. ಅದ್ರ ಜೊತೆಗೆ ಇವರು ಮಾಲೀಕರು ಇರ್ತಾರೆ, ಕೆಲಸದವರು ಇರ್ತಾರೆ. ಆ ನಾಯಿನ ನೋಡಿ ಏನ್ ಬೆರ್ಸುತ್ತೆ ಅಂತ ಹೇಳಿದ್ರೆ, ನಾಯಿನ ಮನೆ ಹತ್ರ ಎಲ್ಲ ಬಂದು ಆ ನಾಯಿ ಹಿಂಬಾಲಿಸ್ತಾ ಬಂದು ಬೆರ್ಸಾಡುತ್ತೆ. ಅಷ್ಟು ಸಿಟ್ಟಾಗುತ್ತೆ ನಾಯಿನ ನೋಡಿದ್ರೆ. ವಿಚಾರ ಏನಂದ್ರೆ, ಎಸ್ಟೇಟ್ಗಳಲ್ಲಿ ಜೀಪ್ಗಳಿರುತ್ತೆ. ಜೀಪ್ಗಳಿದ್ರೆ, ವೆಹಿಕಲ್ ಇದ್ರೆ ಸ್ವಲ್ಪ ಬಚಾವ್ ಆಗ್ಬೋದು. ಯಾಕಂದ್ರೆ ನಾನು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಬೆಂಗಳೂರು ಆಗಿರ್ಬೋದು, ಹೊರಗಡೆಯಿಂದ ಬಂದು ಇಲ್ಲಿ ನಮ್ಮ ಬೇಲೂರು ತಾಲೂಕು, ಸಕಲೇಶಪುರ ತಾಲೂಕು, ನಮ್ಮ ಕೊಡಗು ಆಗಿರ್ಬೋದು, ಇಂಥ ಜಾಗದಲ್ಲೆಲ್ಲ ಬೆಂಗಳೂರಿನವರು ತೋಟಗಳನ್ನ ಪರ್ಚೇಸ್ ಮಾಡಿದ್ದಾರೆ. 100 ಎಕರೆ, 50 ಎಕರೆ, 20 ಎಕರೆ, ಈ ರೀತಿ ಅವರಿಗೊಂದು ಅಲ್ಲಿ ಸಿಟಿಲಿ ಇರ್ತಾರೆ, ಬೇಜಾರಾಗುತ್ತೆ. ಬೇಜಾರ ಕಳಿಯೋಕ್ಕೋಸ್ಕರ ಅಂತಾನು ಒಬ್ಬೊಬ್ರು ತಗೊಂಡು ತೋಟಗಳನ್ನ ಆದಾಯ ನೋಡಲ್ಲ. ಒಂದು ಕೂಲಿ ಕಾರ್ಮಿಕರಿಗೆ ಮತ್ತೆ ಅಲ್ಲಿಯ ಒಂದು ಮ್ಯಾನೇಜ್ಮೆಂಟಿಗೆ ಸಂಬಳ ಆದ್ರೆ ಸಾಕು, ನಮ್ಮ ಪ್ರಾಪರ್ಟಿ ಇರಲಿ, ನಾವು ಹೋದಾಗ ಒಂಥರ ಖುಷಿಯಿಂದ ಇದ್ಬರೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿರುವಂಥದ್ದು ಇದೆ. ಅಂಥದ್ರಲ್ಲಿ ಇವತ್ತು ಜೀಪ್ಗಳನ್ನ ಬಳಸ್ಕೊಂಡು ವೆಹಿಕಲ್ನ ಒಂದು ಹೋಗೋದು ಉತ್ತಮ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ಆನೆ ದಾಳಿ ಮಾಡ್ತು ಅಂದ್ರೆ ಅಕಸ್ಮಾತ್ ತಪ್ಪಿಸ್ಕೋಬಹುದು ವೆಹಿಕಲ್ ಮೇಲೆ ದಾಳಿ ಆಗ್ತಾ ಇದೆ ಅಂದ್ರೆ. ಯಾಕಂದ್ರೆ ಇದಕ್ಕಿದ್ದಂಗೆ ನಾವು ಕೈಗೆ ಸಿಕ್ಕಲ್ಲ, ಏಕಾಏಕಿ ನಾವು ಸಡನ್ ಆಗಿ ಕೈಗೆ ಸಿಕ್ಕಲ್ಲ. ಇವತ್ತು ನಡ್ಕೋ ಹೋಗ್ತಾ ಇದೀವಿ ತೋಟದೊಳಗಡೆ ಅಂತ ಹೇಳಿದ್ರೆ ಹೌದು. ಯಾಕಂದ್ರೆ ಸಡನ್ ಆನೆ ಕಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಿರ್ಚೋ ಸೌಂಡಿಗೆ ನಾನು ನಿಮ್ಮ ಮಾಧ್ಯಮದಲ್ಲಿ ಹಿಂದೆನೂ ಕೂಡ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಏನಂದ್ರೆ, ಆನೆ ಒಂದು ಕಿರ್ಚೋ ಸೌಂಡ್ ಇದೆ. ನೋಡ್ ತಕ್ಷಣ ಮನುಷ್ಯರಿಗಾಗಿರ್ಬೋದು, ನೋಡ್ ತಕ್ಷಣ ಒಂದು ಸೌಂಡ್ ಅಲ್ಲಿ ಕಿರ್ಚುತ್ತೆ ಜೋರಾಗಿ ಕಿರ್ಚಾಗ ಏನಾಗುತ್ತೆ, ಓಡಲ್ಲ, ಸ್ಟ್ರಕ್ ಆಗ್ಬಿಡ್ತಾನೆ ಅಲ್ಲೇ. ಕೈಕಾಲಲ್ಲಿ ಶಕ್ತಿ ಕಳ್ಕೊಳ್ತಾನೆ. ಹೇಗಂದ್ರೆ ಕೈಕಾಲ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ಮತ್ತೆ ನಮ್ಮ ಕೈ ಆಗಿರ್ಬೋದು, ನಮ್ಮ ಕಾಲಾಗಿರ್ಬೋದು, ಇದರ ಶಕ್ತಿ ಸ್ವಲ್ಪ ಹೊತ್ತಿಗೆ ನಮ್ಮ ಶಕ್ತಿನ ನಾವು ಕಳ್ಕೊಳ್ತೀವಿ. ಯಾಕಂದ್ರೆ ನಮಗೆ ಆಗಿರುವಂತ ಅನುಭವಗಳು ನಾವು ತಿಳಿಸ್ತಾ ಇದೀವಿ. ಇದು ಶಾಕ್ ಆಗ್ತೀವಿ. ಆವಾಗ ನಮ್ಗೆ ದಿಕ್ಕೆ ತೋಚಲ್ಲ, ನಾವು ಓಡ್ಬೇಕಾ ಇಲ್ಲೇ ಇರ್ಬೇಕಾ ಅಂತ. ಅಷ್ಟೊತ್ತಿಗೆ ಆನೆ ನಮ್ಮನ್ನ ಚೇಸ್ ಮಾಡಿರುತ್ತೆ ನಮ್ಮನ್ನ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಈಗ ಅಂದ್ರೆ, ಅದು ಕಿರ್ಚಿದ್ರು ಆ ಸೌಂಡ್ ನಾವು ತಲೆಗೆ ತಗೊಳಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ನಾವು ಏನ್ ಮಾಡ್ತೀವಿ, ಆನೆ ಈಗ ಮೂಮೆಂಟ್ ನ ನೋಡ್ತೀವಿ, ಬೆರೆಸ್ಕೊಂಡ್ ಬಂತ ಅಡ್ಡ ನಾವು ಓಡೋ ರೀತಿಲಿ ಓಡ್ತೀವಿ. ಹಪ್ಪಲ್ಲಿ ಕೂಡ ಓಡಬಾರ್ದು, ಡೌನ್ ಇರೋ ಜಾಗದಲ್ಲಿ ಅಡ್ಡ ಮಾಡಿ ಓಡಬೇಕು. ಅದ್ರ ಕಣ್ಣಿಂದ ನಾವು ಮರೆಯಾಗ್ಬೇಕು. ತುಂಬಾ ಸಿಟ್ಟಿರುವಂತ ಆನೆ ಮನುಷ್ಯರನ್ನ ನೋಡಿದ್ರೆ ಸಾಕು, ತುಂಬಾ ಸಿಟ್ಟಿರುವಂತ ಆನೆ ಸ್ಟ್ರೈಟ್ ಆಗಿ ಓಡಿದ್ರೆ ಅದು ನಮ್ನ ಆದಷ್ಟು ಬೇಗ ಚೇಸ್ ಮಾಡುತ್ತೆ. ಅದ್ರ ಮುಂದೆ ನಾವು ಓಡಕ್ ಆಗೋದಿಲ್ಲ, ಓಡಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಲ್ಲರು ಈ ರೀತಿ ಡ್ರೆಸ್ ಹಾಕಿದ್ರು ಆನೆ ಸಡನ್ ಆಗಿ ಇದು ಮಾಡುತ್ತಂತೆ, ಗುರುತಿಸುತ್ತಂತೆ. ಹೌದು ಸರ್, ಏನಂದ್ರೆ ನೋಡಿ ಇವರು ನಮ್ಮ ಫಾರೆಸ್ಟ್ ಅವರು ಗ್ರೀನ್ ಡ್ರೆಸ್ ಹಾಕಿರ್ತಾರಲ್ಲ. ಹೌದು, ಯಾಕಂತ ಹೇಳಿದ್ರೆ ಹಸಿರು ಎಲೆಗಳು, ಮರಗಳದ್ದು ಎಲೆಗಳು. ಮೊನ್ನೆ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಒಬ್ರು ಮರಕ್ ಹತ್ತುತ್ತಾರೆ. ಡಾಟಾ ಮಾಡೋ ಸಂದರ್ಭದಲ್ಲಿ ಡಾಟ್ ಮಾಡಕ್ಕಂತ ಮರಕ್ ಹತ್ತಿ ವಿಕ್ರಾಂತ್ನ ಚಲನವಲನನ ಗಮನಿಸಿಗೋಸ್ಕರ, ಎಕಡೆ ಮೂಮೆಂಟ್ ಇದೆ ಅಂತ ನೋಡೋದಕ್ಕೋಸ್ಕರ ಸಕಲೇಶ್ಪುರ ತಾಲೂಕು ETF ಸಿಬ್ಬಂದಿಗಳು, ಯಾರು ಈ ಆನೆ ಕಾರ್ಯಪಡೆಯವರು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಮರದ ಮೇಲೆ ಹತ್ತುತ್ತಾರೆ, ಮೆಲ್ಲ ಹತ್ತುತ್ತಾರೆ. ಅವ್ರು ಏನ್ ಬಟ್ಟೆ ಹಾಕಿರ್ತಾರೆ ಅಂದ್ರೆ, ಮರದ ಎಲೆ ರೀತಿನೇ ಒಂದು ಇಲಾಖೆಯವ್ರದ್ದು ಒಂದು ಬಟ್ಟೆ ಇರುತ್ತೆ. ಈಗೆಲ್ಲ ಹಸಿರು ಇರುತ್ತೆ, ಹಸಿರು ಬಣ್ಣದ ಇರುತ್ತೆ. ಅವ್ರು ಹತ್ತಿದಾಗ ವಿಕ್ರಾಂತ್ ಅಲ್ಲೇ ಬರ್ತಾನೆ, ಆದ್ರೆ ನೋಡಲ್ಲ. ಸುಣ್ಣ ಹಾಕಿದ್ರೆ ಅವ್ರು ಸಿಗೋದು ಕೈಗೆ. ಯಾಕಂದ್ರೆ ಆನೆ ವಾಸನೆಯಲ್ಲೂ ಕಂಡಿಡಿದ್ ಬಿಡುತ್ತೆ. ಆದ್ರೆ ಅಷ್ಟು ಸುಲಭವಾಗಿ ನೋಡಿ, ವಿಕ್ರಾಂತ್ ಅಲ್ಲೇ ಇರುತ್ತೆ, ಮರದ ಮೇಲೆ ಇರ್ತಾರೆ, ಅವರು ಮೆಲ್ಲ ಹತ್ತುತ್ತಾನೆ ಇರ್ತಾರೆ. ವಿಕ್ರಾಂತ್ ಬಂದು ಅಲ್ಲೇ ನಿಲ್ಲುತ್ತೆ, ಅವ್ರಿಗೆ ಕಾಣಿಸೋದಿಲ್ಲ. ಹಾಗಾಗಿ ಈ ಹಸಿರು ಏನ್ ಭಾಗ ಇರುತ್ತೆ ನಮ್ಮ ಕಾಫಿ ತೋಟಗಳಾಗಿರ್ಬೋದು, ನಮ್ಮ ಎಸ್ಟೇಟ್ಗಳಲ್ಲಿ, ಆ ಭಾಗದಲ್ಲಿ ನಾವು ವೈಟ್ ಕಲರ್ ಹಾಕಿದ್ರೆ ಆದಷ್ಟು ಬೇಗ ಕಂಡಿಡಿಯುತ್ತೆ. ವೈಟ್ ಅಂದ್ರೆ ಆನೆಗಾಗಲ್ಲ, ಯಾಕಂದ್ರೆ ವೈಟ್ ಕಾರ್ಗಳ ಮೇಲೆನೆ ತುಂಬಾ ದಾಳಿ ಆಗಿರುವಂತದ್ದು. ನಮ್ಮನೆ ಹತ್ರನು ಕ್ಯಾಪ್ಟನ್ ಬಂದು ದಾಳಿ ಮಾಡಿದ್ದು ಆ ಆಲ್ಟೋ ಕಾರ್ ಮೇಲೆ ವೈಟ್ ಆದಂತ, ಅದಕ್ಕೆ ಕವರ್ ಮಾಡುವಂತ ಏನ್ ಕವರ್ ಇರುತ್ತೆ ಕಾರಿಗೆ, ಸೇಫ್ಟಿ ಕವರು, ಅದು ಹಾಕಿ ನಿಲ್ಸಿರ್ತಾರೆ ಮನೆ ಮುಂದ್ಗಡೆ ನಮ್ಮ ಬಾಳ್ಗೆ ಇರುವಂತ ಒಬ್ರು ಲೇಡಿ. ಆವಾಗ ಕ್ಯಾಪ್ಟನ್ ಯಾವಾಗ ನಮ್ಮ ಮನೆ ಬೌಂಡ್ರಿ ಒಳಗೆ ಬರುತ್ತೆ, ನನ್ ಕಾರ್ ಅಲ್ಲೇ ನಿಂತಿರುತ್ತೆ, ಏನು ಮಾಡಲ್ಲ. ನಂದು
ಬ್ಲೂ ಕಲರ್ ಕಾರ್ ಇರುತ್ತೆ, ನೀಲಿ ಬಣ್ಣದ್ದು. ಏನು ಮಾಡಲ್ಲ, ಮೂಸ್ಕೊಂಡು ಸೀದಾ ಮುಂದೆ ಹೋಗುತ್ತೆ. ಮುಂದೆ ಹೋಗಿ ಇದನ್ನ ಕವರ್ ಮಾಡಿ ನಿಲ್ಸಿರ್ತಾರೆ. ಕ್ಯಾಪ್ಟನ್ ಏಕಿ ಅದನ್ನ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡುತ್ತೆ. ಈ 5 ನಿಮಿಷದಲ್ಲಿ ನಾನು ಆ ವಿಡಿಯೋ ಕೂಡ ಮಾಡಿದ್ದೀನಿ. ಅಡ್ಡಾದಿಡಿ ನೋಡಕ್ಕೆ ಒಂಥರ ಭಯ ಆಯ್ತು ಅವತ್ತು. ಆದ್ರೆ ಆ ಕಾರ್ ಒಂದು ಏನಾಯ್ತು ಅಂದ್ರೆ ಗುಜರಿಗೆ ಹಾಕೋ ಲೆಕ್ಕಾಚಾರಕ್ಕೆ ಆಗೋಯ್ತು. ಯಾಕಂದ್ರೆ ದಂತ ಚುಚ್ಚಿದ್ದು ಬ್ಯಾಟ್ರಿ ಸಮೇತ ಬಾನೆಟ್ ಚುಚ್ಚಿ ಬ್ಯಾಟ್ರಿ ಸಮೇತ ಹೋಲಾಗಿತ್ತು. ಮತ್ತೆ ಏನ್ ಫ್ರಂಟ್ ಡೋರ್ ಲೆಫ್ಟ್ ಸೈಡ್ ಇದು ಒಳಗಡೆ ನುಗ್ಗಿ ಹೊರಗಡೆ ಆ ಕಡೆಯಿಂದ ಹೊರಗಡೆ ಬಂದಿತ್ತು ಡೋರ್ ಒಳಗಡೆ. ಅಷ್ಟು ಮಟ್ಟಿಗೆ ದಂತದಲ್ಲಿ ಚುಚ್ಚಿತ್ತು ಕ್ಯಾಪ್ಟನ್. ಮತ್ತೆ ಆ ಕವರ್ ಎಲ್ಲ ಹರಿದು ಎತ್ತಿ ಬಿಸಾಡಿತ್ತು ಕಾರ್ನ. ಈ ತರ ಒಂದು ಘಟನೆ ನಡೆದಿದೆ. ಯಾಕೆ ನಡೆದಿದೆ ಅಂದ್ರೆ ಬಿಳಿ ಬಣ್ಣಕ್ಕೂ ಕೂಡ ತುಂಬಾ ಸಿಟ್ಟಾಗುತ್ತೆ ಆನೆಗಳು. ಮತ್ತೆ ಪ್ಲಾಸ್ಟಿಕ್, ಈಗ ಗುಡ್ಲಿರುತ್ತೆ ತೋಟದಲ್ಲಿ, ಈ ಪ್ಲಾಸ್ಟಿಕ್ ಕವರ್ ಟಾರ್ಪಲ್ ಅಂತೀವಿ ನಾವು, ಆ ಟಾರ್ಪಲ್ಗಳನ್ನ ಹಾಕ್ಬಿಟ್ಟು ಈ ವಾಚ್ಮೆನ್ಗಳಿಗೆ ಸ್ವಲ್ಪ ಮಾಲೀಕರು ನಿಲ್ಲಿಸ್ತಾರೆ. ಆ ಗುಡ್ಲುಗಳು ಆನೆಗಳು ರಾತ್ರಿ ಸಮಯದಲ್ಲಿ ಎಲ್ಲಾ ಚಿಂದಿ ಚಿತ್ರಾನ್ನ ಮಾಡಾಕ್ತವೆ. ಯಾಕಂದ್ರೆ ಟಾರ್ಪಲ್ಲು ಈ ಆಟ ಆಡೋದ್ ಜಾಸ್ತಿ. ಮರಿ ಆನೆಗಳಿದ್ರೆ ಹಗ್ಗ ಇದ್ರು ಕೂಡ ಅದನ್ನ ತಗೊಂಡು ಆಟ ಆಡ್ತವೆ. ಡ್ರಮ್ಗಳಿದ್ರೆ ಅದನ್ನ ಪುಡಿ ಮಾಡ ಹಾಕ್ತವೆ. ಮತ್ತೆ ಹೊಡೆದಾಡೋದು, ಡ್ರಮ್ಗೆ ಹೊಡೆದ್ರೆ ಸೌಂಡ್ ಬರುತ್ತೆ, ಅದು ಉಳ್ದು ಹೋಗುತ್ತಲ್ಲ, ಮರಿ ಆನೆಗಳು ಏನ್ ಮಾಡ್ತಾರೆ ಅದರಲ್ಲಿ ಆಟ ಆಡ್ತಾ ಇರುತ್ತೆ. ಹಾಗಾಗಿ ವಾಚ್ಮೆನ್ಗಳು ಕೂಡ ಗುಡ್ಲು ಹಾಕೊಂಡಿರೋದು. ಇದನ್ನ ಕೂಡ ಮಾಲೀಕರು, ಇವತ್ತು ಕಾಫಿ ಎಸ್ಟೇಟ್ ಗಳ ಮಾಲೀಕರು ಕೂಡ ಇದನ್ನ ಆಲೋಚನೆ ಅಂದ್ರೆ ಟೆಂಟ್ ಅಂತೀರಾ? ಟೆಂಟ್, ಈಗ ಒಂದು ವೈಟ್ ಕಲರ್ ಆಗಿರ್ಬೋದು, ಈಗ ಟಾರ್ಪಲ್ ಹಾಕ್ತಾರೆ, ಪ್ಲಾಸ್ಟಿಕ್ ಒಂದು ಗುಡ್ಲು ಹಾಕ್ತಾರೆ, ಮಳೆ ಗಿಳೆ ಬಂದ್ರೆ ನೆನಿಬಾರ್ದು ಅಟ್ಟದ ತರ ಮಾಡ್ಬಿಟ್ಟು ಒಂಥರ ಟೆಂಟ್ ಹಾಕ್ತಾರೆ. ಅದು ಏನ್ ಗೋಡೆ ಗಿಡೆ ಇರಲ್ಲ, ಸುತ್ತ ಕಂಬಗಳನ್ನ ನಟ್ಟಿ ರೌಂಡ್ ಟಾರ್ಪಲ್ನ ಸುತ್ತಬಿಟ್ಟು ಆ ಒಳಗಡೆ ಒಂಥರ ಮಂಚಿದ ತರ ಮಾಡ್ಕೊಂಡು ರಾತ್ರಿ ಹೊತ್ತು ಅಲ್ಲೇ ಮಲಗ್ತಾರೆ, ಅಲ್ಲೇ ಅಡಿಗೆ ಮಾಡ್ಕೊಳ್ತಾರೆ. ಹೊರಗಡೆಯಿಂದ ವಾಚ್ಮೆನ್ಗಳು ಕೂಲಿ ಕಾರ್ಮಿಕರು ಬರ್ತಾರೆ. ಇಲ್ಲಿ ಅವರಿಗೆ ಲೈನ್ ಅಂತ ಹೇಳಿದ್ರೆ, ಕ್ವಾರ್ಟರ್ಸ್ ಅಂತ ಹೇಳಿದ್ರೆ ಮನೆ ತರ ಇರುತ್ತೆ, ಅದ್ರಲ್ಲಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ತೋಟದ ಒಳಗಡೆ ಈ ಕಾಫಿ ಟೈಮಲ್ಲಿ, ಮೆಣಸ್ ಟೈಮಲ್ಲಿ ಕಾಯೋಕ್ಕಂತ ಹೇಳ್ಬಿಟ್ಟು ಆ ತರ ಮಾಡ್ಕೊಡ್ತಾರೆ. ಇದು ಮಾಡಬಾರ್ದು ಅನ್ನೋದು ನಮ್ಮ ಒಂದು ಮನವಿ ಇದೆ ಸರ್, ಅರ್ಥ ಮಾಡ್ಕೊಳ್ಳಿ. ಏನ್ ಇವತ್ತ ಆನೆ ದಾಳಿ ಬಲಿಯಾದ್ರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ. ಹೌದು ಸರ್. ಏನ್ ಇವತ್ತು ನಮ್ಮ IPS ಅಧಿಕಾರಿ ಪತ್ನಿ ಏನು 51 ವರ್ಷ ಹೊತ್ತು ಆನೆ ದಾಳಿಗೆ ಬಲಿಯಾಗಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಮುಂದೆ ಈ ತರ ಘಟನೆಗಳು ನಡಿಬಾರ್ದು. ಇದೆಲ್ಲ ಸ್ವಲ್ಪ ಇದನ್ನ ನೋಡಿ ಆದ್ರೂ ಸ್ವಲ್ಪ ಮುಂದಾಲೋಚನೆ ಮಾಡಿ ಸ್ವಲ್ಪ ಜಾಗೃತೆ ವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಇದಾದ್ಮೇಲೆ ಸರ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇವತ್ತು ಸಂಪೂರ್ಣವಾಗಿ ಇವತ್ತು ತಿತಿಮತಿ ರೋಡ್ ಬಂದಿತ್ತು ಇವತ್ತು. ಹೌದು, ವಿರಾಜಪೇಟೆ ತಿತಿಮತಿ ರೋಡ್ ಬ್ಲಾಕ್ ಮಾಡಿದ್ರು. ಪ್ರಿಯಾಪಟ್ಟಣ ಮೇಲೆ ಗಾಡಿಗಳನ್ನ ಎಲ್ಲ ಬಿಟ್ಟಿದ್ದಾರೆ ಸರ್. ಯಾಕಂದ್ರೆ ಇವತ್ತು ಜನ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇದ್ರ ಮಧ್ಯಾಹ್ನ ಅಭಿಮನ್ಯು ಭಾರಿ ಕಣಕ್ಕಿಳಿತಾನ ಫೀಲ್ಡ್ಗೆ. ಏನ್ ಸರ್ ಅಭಿಮನ್ಯು ಇಳಿದ ನಂತರ ಏನಾಗುತ್ತೆ ಕತೆ? ಆನೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಅಂತೆ. ಅಭಿಮನ್ಯು ಅಂತ ಹೇಳಿದ್ರೆ ಸರ್, ಇವತ್ತು ನೋಡಿ, ಒಂದ್ ಆನೆನ ಹಿಡಿದು ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ 4 ಗಂಟೆಗೆ ಡಾಟ್ ಆಗುತ್ತೆ. 4:15 ಗಂಟೆ ಸಂದರ್ಭಕ್ಕೆ ಅದನ್ನ ರೇಡಿಯೋ ಕಾಲರ್ ಹಾಕಿ ವಾಪಸ್ ಅದನ್ನ ಕಾಡಿಗೆ ಬಿಡ್ತಾರೆ. ಮತ್ತೆ ನೋಡಿ, ಈ ಯಾವ್ದು ಬಲಿ ಪಡೆದಿದೆಯೋ ಆನೆ ಅದನ್ನ ಟ್ರ್ಯಾಕ್ ಅಲ್ಲೇ ಇದ್ದಾರೆ. ನಾಳೆ ಹೆಚ್ಚಿನ ಅಂಶ ನಮ್ಮ ಅಭಿಮನ್ಯು ಇದೆ ಅಂದ್ರೆ ಅದನ್ನ ಸೆರೆ ಹಿಡಿಯೋದು ಪಕ್ಕ 100ಕ್ಕೆ 100 ನಾಳೆ ಸೆರೆ ಸಿಕ್ಕೋದಂತೂ ಖಂಡಿತ ಸರ್. ಅದು ಯಾಕಂತ ಹೇಳಿದ್ರೆ ನಮ್ಮ ಅಭಿಮನ್ಯು ಅನುಭವ ಏನಿದೆ, ಆ ಅನುಭವದ ಮುಂದೆ ಏನು ಇಲ್ಲ. ಯಾವುದೇ ಎಷ್ಟೇ ಬಲಿಷ್ಠ ಕಾಡಾನೆ ಆಗಿದ್ರು ಕೂಡ ಅದನ್ನ ಆರಾಮಾಗಿ ಸೆರೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಭರವಸೆ ಇದೆ ನಮ್ಮ ಅಭಿಮನ್ಯು ಮೇಲೆ. ಕಿಂಗ್ ಅಭಿಮನ್ಯು ಯಾವತ್ತು ಅದು ಅಂದ್ರೆ ಅದನ್ನ ಅಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತ ನಮ್ಮ ಅಭಿಮನ್ಯು ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನ ಬಳಸ್ತಾ ಇರ್ಲಿಲ್ಲ. ಅದು ಒಂದು ನಮಗೆ ಬೇಸರ ತಂದಿತ್ತು. ಆದ್ರೆ ಇನ್ನೂ ಅದರ ಶಕ್ತಿನೂ ಕುಗ್ಗಿಲ್ಲ, ಯುಕ್ತಿನೂ ಕುಗ್ಗಿಲ್ಲ. ಯಾಕಂದ್ರೆ ಅದರ ಒಂದು ಏನ್ ಮಾವುತರು ಇದ್ದಾರೆ ವಸಂತ್ ಅವರು, ಅವರ ಅನುಭವ ಕೂಡ, ಅವರ ಒಂದು ಬುದ್ಧಿಶಕ್ತಿ ಕೂಡ ತುಂಬಾ ಇದೆ. ಅಭಿಮನ್ಯುನ ಯಾವ ರೀತಿ ಕಾಡಾನೆ ಜೊತೆ ಫೈಟ್ ಮಾಡಬೇಕು ಅದನ್ನ, ಇದು ಹಿಂದೆನೂ ಕೂಡ ನಿಮ್ಮ ಮಾಧ್ಯಮದಲ್ಲಿ ನಾವು ತುಂಬಾ ಸತಿ ಅಭಿಮನ್ಯು ಬಗ್ಗೆ ಮಾತಾಡಿದೀವಿ. ಆದ್ರೆ ಅದು ಯಾಕಂದ್ರೆ ನಾವು ಎಷ್ಟು ಅದನ್ನ ಹೊಗಳ್ತೀವೋ ಅದು ಹೊಗಳಿಕೆಗೆ ಲಾಯಕ್ಕಿರುವಂತಹ ನಮ್ಮ ಅಭಿಮನ್ಯು ಸರ್. ಅದರ ಮಾವುತರು ಕೂಡ ಸರ್, ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಯಾವ್ದೇ ಆಗಿರ್ಲಿ, ಯಾವ್ದೇ ಕೆಲಸ ಕೊಟ್ಟರು ಕೂಡ ತುಂಬಾ ಸುಲಭವಾಗಿ ಅದರ ಜಾಣತನದಿಂದ ಮಾಡುವಂತ ನಮ್ಮ ಅಭಿಮನ್ಯು. ಹಾಗಾಗಿ ಅದು ಒಂಥರ ಖುಷಿನೇ ಇದೆ ಸರ್. ನಾಳೆ ಆರಾಮಾಗಿ ಖಂಡಿತವಾಗಿ ನಾಳೆ ಕಾಡಾನೆ ಸೆರೆ ಅಂತೂ ಪಕ್ಕ ಆಗುತ್ತೆ ಸರ್. ಇದಾದ್ಮೇಲೆ ನೀವ್ ಹೇಳ್ತಾ ಇದ್ರಿ ಅಭಿಮನ್ಯು ಬಂದ ಕೂಡ್ಲೇನೆ ಒಂದ್ ಆನೆಗೆ ಡಾಟ್ ಮಾಡಿದ್ರಂತೆ. ಯಾವ ಆನೆ ಸರ್ ಅದು? ದಾಳಿ ಮಾಡಿರುವಂತದ್ದಲ್ಲ, ದಾಳಿ ಮಾಡಿರುತ್ತೆ ಕಾಡಾನೆ. ಆ ಕಾಡಾನೆ ಬೇರೆ ಕಡೆ ಇರುತ್ತೆ. ಅದರ ಒಂದು ಟ್ರ್ಯಾಕಿಂಗ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಒಂಟಿ ಸಲ್ಗ ಒಂದು ಏನು ಮುಖಾಮುಖಿ ಆಗುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೂ ಕೂಡ ಡಾಟ್ ಮಾಡಿ ಅದಕ್ಕೆ ಒಂದು ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ ಮತ್ತೆ ಕಾಡಿಗೆ ವಾಪಸ್ ಬಿಡುವಂತ ಕೆಲಸನೂ ಕೂಡ ನಿನ್ನೆ ದಿವಸ ಒಂದು 4-4:15 ಗಂಟೆ ಸುಮಾರಿಗೆ ಮಾಡ್ತಾರೆ ಸರ್. ಅದು ಸಂಜೆ. ಯಾಕಂತ ಹೇಳಿದ್ರೆ ಯಾಕಂದ್ರೆ ಅಲ್ಲಿರೋ ಆನೆ ಗುಂಪುಗಳ ಚಲನವನ್ನ ಗೊತ್ತಾಗ್ಲಿ ಅಂತ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಅನ್ಸುತ್ತೆ.
ಹೌದು, ಯಾಕಂತ ಹೇಳಿದ್ರೆ ಈಗ ಒಂದ್ ಆನೆ ಇದೆ ರೇಡಿಯೋ ಕಲರ್ದು ಅಂತ ಹೇಳಿದ್ರೆ ಅದ್ರ ಅಕ್ಕಪಕ್ಕ ಸುತ್ತಮುತ್ತ ಎಷ್ಟು ಆನೆಗಳಿದಾವೆ ಅಂತಾನು ಕೂಡ ಗೊತ್ತಾಗುವಂತ ಒಂದು ಇದಿರುತ್ತೆ. ಹಾಗಾಗಿ ರೇಡಿಯೋ ಕಲರ್ ಅಳವಡಿಕೆ ಮಾಡೋದ್ರಿಂದ ಅದರ ಚಲನವಲನ ಕೂಡ ಗಮನಿಸೋದು ತುಂಬಾ ಅವಶ್ಯಕತೆ ಇರುತ್ತೆ ಸರ್. ಮತ್ತೆ ಇವತ್ತು ಕೂಡ ಬೆಳಿಗ್ಗಿಂದಾನೇ ಕೂಡ ಟ್ರ್ಯಾಕ್ ಅಲ್ಲಿ ಇದೆ. ಯಾಕಂತ ಹೇಳಿದ್ರೆ ಅದನ್ನ ಹಿಂಬಾಲಿಸ್ತಾನೆ ಇದ್ದಾರೆ. ಅದು ಯಾವಾಗ ಅದು ಡಾಟ್ ಆಗುತ್ತೋ, ಯಾವ ರೀತಿ ಮೂವ್ಮೆಂಟ್ ನ ನೋಡ್ಕೊಂಡು ಅದು ಯಾವ ಜಾಗದಲ್ಲಿ ಸೆರೆ ಸಿಗುತ್ತೆ ಅಂತ ಒಂದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇದು ಪಕ್ಕಲ್ಲೇ ಕೂಡ ಅರಣ್ಯ ಇರೋದ್ರಿಂದ ಮತ್ತೆ ಬೇರೆ ಟಸ್ಕರ್ಗಳು ಕೂಡ ಮುಖಾಮುಖಿ ಆಗುವ ಸಂಭವಗಳು ತುಂಬಾ ಇರುತ್ತೆ. ಹಾಗಾಗಿ ಅಲ್ಲಿ ಯಾವ ಕಾಡಾನೆ ಇದು ಬಲಿ ಪಡೆದಿರುವಂತ ಕಾಡಾನೆನೇ ಸೆರೆ ಹಿಡಿಬೇಕಂತ ಹೊರಟಿರುವಂತ ನಮ್ಮ ಕುಮ್ಕಿ ಟೀಮ್, ಹೌದು ಅರಣ್ಯ ಇಲಾಖೆ ಕೂಡ ಮತ್ತೆ ಏನ್ ಹಿಂಬಾಲಿಸ್ತಾ ಇದಾರೆ, ಅದು ಒಂಟಿ ಸಿಕ್ಕಾಗ ಯಾವ್ದು ಈಗ ದಾಳಿ ಮಾಡಿದೆ ಆ ಒಂಟಿ ಒಂದು ಕಾಡಾನೆ ಅದು ಸೆರೆ ಸಿಕ್ಕಾಗ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ. ಹಾಗಾಗಿ ಇದು ಈಗ ಆನೆ ಹುಡುಕ್ತಾ ಇದಾರೆ ಅಂತೀರ ಕಾಡಲ್ಲಿ? ಇವತ್ತು ಎಲ್ಲಾ ಕಡೆ ಟ್ರ್ಯಾಕಿಂಗ್ ನಡೀತಾ ಇದೆ, ಹುಡುಕ್ತಾ ಇದ್ದಾರೆ. ಆದ್ರೆ ಅದು ಹುಡುಕ್ತಾ ಇದಾರೆ ಅಂತ ಹೇಳಿದ್ರೆ ಅದು ಗೊತ್ತಾಗಿರುತ್ತೆ ಯಾವ ಮೂಮೆಂಟ್ ಅಲ್ಲಿದೆ ಅಂತ. ಆದ್ರೆ ಅದ್ರ ಜೊತೆಗೆ ಮತ್ತೆ ಗಂಡಾನೆಗಳಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಗುಂಪಲ್ಲಿರ್ಬೋದು. ಹಾಗಾಗಿ ಸ್ವಲ್ಪ ಬೇರ್ಪಡಿಸುವಂತ ಕೆಲಸನೂ ಕೂಡ ಮಾಡ್ತಾರೆ. ಬೇರ್ಪಡಿಸಿದ ನಂತರ ಸಿಂಗಲ್ ಆದಾಗ, ಅದು ಒಂಟಿ ಆದಾಗ ಏನ್ ಮಾಡ್ತಾರೆ, ಕಾರ್ಯಾಚರಣೆ ಯಶಸ್ವಿ ಮಾಡ್ತಾರೆ ಸರ್.